ಹಳ್ಳಿಯ ತುದಿಯಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಮಲತಾಯಿ ತನ್ನ ಮಗಳು ಅನಾಮಿಕಾ ಜೊತೆ ಬದುಕ್ತಿದ್ಲು. ಗಂಡ ಸತ್ತ ನಂತ್ರ ಅವಳು ಹೊಲದಲ್ಲಿ ಕೆಲ್ಸ ಮಾಡಿ ಮಗಳನ್ ಓದಿಸ್ತಿದ್ಲು. ಬಡತನ ಇದ್ರೂ ಅವಳ ಹೃದಯ ದೊಡ್ಡದು. ಅನಾಮಿಕಾ ಓದ್ನಲ್ ಚುರುಕು, ಶಾಲೆಯಲ್ಲಿ ಮೊದಲ್ ರ್ಯಾಂಕ್ ಬರ್ತಿತ್ತು. ಆದ್ರೆ ಕೆಲವೊಮ್ಮೆ ಅವಳಿಗೆ ಬೇಸರವಾಗ್ತಿತ್ತು. ಅಮ್ಮ, ನಮಗೂ ದೊಡ್ಡ ಮನೆ ಇದ್ರೆ ಚೆನ್ನಾಗಿರ್ತಿತ್ತು ಎಂದ್ ಕೇಳ್ತಿದ್ಲು. ಮಲ್ತಾಯಿ ನಗ್ತಾ ಹೇಳ್ತಿದ್ಲು, ಮಗಳೇ, ಮನೆ ದೊಡ್ಡದಾಗಿರ್ಬೇಕು ಅಂದ್ರೆ ಹಣ ಬೇಕು, ಆದ್ರೆ ಮನಸ್ ದೊಡ್ಡದಾಗಿರ್ಬೇಕು ಅಂದ್ರೆ ಒಳ್ಳೆತನ ಬೇಕು. ಒಂದಿನ ಅನಾಮಿಕಾ ಶಾಲೆಗ್ ಹೋಗುವಾಗ ರಸ್ತೆಯಲ್ಲಿ ಒಬ್ಬ ವೃದ್ಧನು ಬಿದ್ದಿದ್ದ. ಯಾರೂ ಸಹಾಯ ಮಾಡ್ಲಿಲ್ಲ. ಅನಾಮಿಕಾ ಅವನನ್ನು ಎತ್ತಿ ನೀರ್ ಕೊಟ್ಟು ಮನೆಗ್ ಕರ್ಕೊಂಡ್ ಹೋದ್ಲು. ಮಲ್ತಾಯಿ ಕೂಡ ಅವನನ್ನು ನೋಡ್ಕೊಂಡ್ಲು. ಆ ವೃದ್ಧನು ಶ್ರೀಮಂತ ವ್ಯಕ್ತಿಯಾಗಿದ್ದ. ಅವರ ಮಕ್ಕಳು ದೂರದಲ್ಲಿದ್ರು. ಅನಾಮಿಕಾ ಮತ್ತು ಮಲ್ತಾಯಿಯ ಕಾಳಜಿಯಿಂದ ಅವನು ತುಂಬಾ ಸಂತೋಷಪಟ್ಟ. ಕೆಲವು ದಿನಗಳ ನಂತರ ಅವನು ಹೊರಟಾಗ ಹೇಳಿದ, ನೀವು ನನಗೆ ಮಾಡಿದ್ದ ಸಹಾಯ ಮರಿಲಾರೆ. ನಿಮ್ಮ ಮಗಳ ವಿದ್ಯಾಭ್ಯಾಸದ ಸಂಪೂರ್ಣ ಖರ್ಚು ನಾನ್ ನೋಡ್ಕೊಳ್ತೇನೆ. ಮಲ್ತಾಯಿ ಕಣ್ಣೀರ್ ತುಂಬ್ಕೊಂಡ್ಲು. ಅನಾಮಿಕಾ ಸಂತೋಷದಿಂದ ಅಮ್ಮನನ್ನು ಅಪ್ಕೊಂಡ್ಲು.